ಡಿಕೆ ಸುರೇಶ್ ಅವರ ತಂಗಿ ನಾನು ಅಂತ ನಂಬಿಸಿ ವ್ಯಾಪಾರಿಗೆ ವಂಚನೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ಧರ್ಮೇಂದ್ರ ವಿರುದ್ಧ ಗಂಭೀರವಾದ ಆರೋಪ ಕೇಳಿಬಂದಿದೆ. ಈ ಆರೋಪಕ್ಕೆ ನಟ ಧರ್ಮೇಂದ್ರ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ, ಗರಂ ಆಗಿದ್ದಾರೆ. ಐಶ್ವರ್ಯ ಗೌಡ ಅವರು ನನಗೆ ಪರಿಚಯ ಇದ್ದಾರೆ ಅಂತ ಹೇಳಿದ್ದಾರೆ ಧರ್ಮೇಂದ್ರ. ಐಶ್ವರ್ಯ ಗೌಡ, ಹರೀಶ್ ಗೌಡ ಇಬ್ಬರು ಕೂಡ ಗಂಡ ಹೆಂಡತಿ ಅವರಿಬ್ಬರು ಅಂತ ಹೇಳಿದ್ದಾರೆ ಧರ್ಮೇಂದ್ರ. ನಾನು ಖರೀದಿಸಿದ ಗೋಲ್ಡ್ಗೆ ದುಡ್ಡು ಕೊಟ್ಟಿದ್ದೇನೆ, ಖರೀದಿ ಮಾಡಿರುವಂಥ ಚಿನ್ನಾಭರಣಗಳಿಗೆ ನಾನು ಹಣ ಕೊಟ್ಟಿದ್ದೇನೆ. ಅವರ ಅವ್ಯವಹಾರ ಅಥವಾ ವ್ಯವಹಾರದ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಧರ್ಮೇಂದ್ರ ಹೇಳಿದ್ದಾರೆ. ಡಿ ಕೆ ಸುರೇಶ್ ಹೆಸರಿನಲ್ಲಿ ನಾನು ಮಾತನಾಡಿಲ್ಲ, ನನ್ನ ನಂಬರಿಂದಲೇ ನಾನು ವನಿತಾ ಅವರಿಗೆ ಕರೆ ಮಾಡಿದ್ದೆ. EMನ ವಿರುದ್ಧ ಮಾನನಷ್ಟ ಕೇಸ್ ಹಾಕ್ತೀನಿ ಅಂತ ಧರ್ಮೇಂದ್ರ ಗರಂ ಮಾಡಿದ್ದಾರೆ. ನಿಜವಾಗ್ಲೂ ಆಶ್ಚರ್ಯ. ಈ ಅಮ್ಮ ನೋಡಿ, ಐಶ್ವರ್ಯ ಗೌಡ ಅನ್ನೋರು ಲಾಸ್ಟ್ ಇಯರ್ ನನಗೆ ಆಗಸ್ಟಲ್ಲಿ ಪರಿಚಯ ಆಗ್ತಾರೆ. ಯಾವುದೋ ಒಂದು ಸಿನಿಮಾ ಇದರಲ್ಲಿ ಒಳ್ಳೆ ಇದು ಪೊಲಿಟಿಷಿಯನ್ ಫ್ಯಾಮಿಲಿ ಥರನೇ ಎಲ್ಲ ರಿಚ್ ಆಗಿ ಅವರು ಇದ್ದಾರೆ, ನೋಡಿದ್ದೀವಿ, ಪರಿಚಯ ಆಗಿದ್ದೀವಿ, ಒಂದು ಒಳ್ಳೆ ವಿಶ್ವಾಸದಲ್ಲಿ ನಾವು ಮಾತಾಡಿದ್ದೀವಿ. ಅದೇ ಥರ ನಮಗೆ ಅವ್ರು ಹೇಳಿದ್ದು, ಇವರು ಯಾರು ಈ ವರಾಯಿ ಗೌಡ್ ಇದ್ದಾರಲ್ಲ, ಭಾಳ ಕ್ಲೋಸ್ ಫ್ರೆಂಡ್ಸ್ ಅವರು. ಅದಕ್ಕೆ ಮುಂಚೆಯಿಂದನೂ ಕ್ಲೋಸ್ ಫ್ರೆಂಡ್ಸ್, ಅವರಿಂದ ನಾವು ನೋಡಿರೋದು ಈ ಯಾರು ಈ ವರಾಯಿ ವನಿತಾ ಅನ್ನೋರನ್ನ. ಇವ್ರದ್ದು ವರಾಯಿ ಗೋಲ್ಡ್ ಜ್ಯುವೆಲರ್ಸು. ಆ್ಯಕ್ಚುಲಿ ಐಶ್ವರ್ಯ ಅವರು ನನ್ನ ಸಿಸ್ಟರ್ ಥರನೇ ಅವ್ರು ಮಾತಾಡಿದ್ರು. ನನ್ನ ಸಿಸ್ಟರ್ ಅಲ್ಲಿ ಪರ್ಚೇಸ್ ಮಾಡಿ ಏನೋ ಅಂತ ಹೇಳಿದ್ರು. ನಾನು 1.25 ವರ್ಷದ ಹಿಂದೆ ನಾನು ನನ್ನ ವೈಫ್ನ ಕರ್ಕೊಂಡೋಗಿ 9 ಲಕ್ಷದ ಒಡವೆ ತೊಗೊಂಡಿದ್ದೀನಿ. ನಾನು ಆ 9 ಲಕ್ಷದ ಒಡವೆ ನಾನು ಐಶ್ವರ್ಯ ಅವ್ರ ಹತ್ರ ನಾನು ಇದು ದುಡ್ಡಿಂದ ಇದ್ದಿತ್ತು, ನಾನು ಅಲ್ಲಿ ತೊಗೊತೀನಿ ಅಂತ ತೊಗೊಂಡಿದ್ದೀನಿ. ಅದಾದ ಮೇಲೆ ಒಂದು ಸಲ ಅವರು ಇನ್ನೂ ಪೇ ಮಾಡಿರಲಿಲ್ಲ ಐಶ್ವರ್ಯ ಅವರು. ನಾನು ಫೋನ್ ಮಾಡಿದಾಗ ನಾನು ಕೊಡ್ತೀನಮ್ಮ, ಇದು ಟೈಮ್ ಕೊಡ್ತಾರೆ ಅಂತ ಹೇಳಿರೋದು, ಅದು ಕೊಡ್ತೀನಿ ಅಂತಲೂ ಹೇಳಿಲ್ಲ. ಅದನ್ನು ತೊಗೊಂಡ್ಬಿಟ್ಟು ನೀವು ಈಗ ಒಂದು ತಿಂಗಳಿಂದ ಎಲ್ಲ ಫೋನ್ ಮಾಡಿ ನನಗೆ ಬೆದರಿಕೆ ಇವರು ವನಿತಾ ಅವ್ರು ಮಾಡಿರೋದು. ನನಗೆ ಏನಂತ, ನೀವು ಅವತ್ತು ಮಾತಾಡಿದ್ದು ನಂದು ಬೇರೆ ವ್ಯವಹಾರ ಇತ್ತು, ಕೋಟ್ಯಾಂತರ ರೂಪಾಯಿ ವ್ಯವಹಾರ ಇತ್ತು, ನೀವು ಡಿ ಕೆ ಸುರೇಶ್ ಅಂತ ಹೇಳ್ಬಿಟ್ಟು ಮಾತಾಡಿ, ನಾನು ಡಿ ಕೆ ಸುರೇಶು, ನೀನು ಸ್ವಲ್ಪ ಟೈಮ್ ಇದು ವೆಯ್ಟ್ ಮಾಡಿ ಕೊಡ್ತಾಳೆ ಅಂತ ನಾನು ಧಮಕಿ ಹಾಕ್ದೆ ಅಂದ್ಬಿಟ್ಟು ನನಗೆ ಹೇಳ್ತಿದ್ದೆ. ನಾನು ಎಲ್ಲಮ್ಮ ಹೇಳಿದ್ದೀನಿ ನಿನಗೆ, ನಾನು 9 ಲಕ್ಷದ ಒಡವೆ ಬಗ್ಗೆ ಮಾತಾಡಿದ್ದೀನಿ ಅಂತ ಹೇಳಿದ್ದೀನಿ. ಆಮೇಲೆ ಅದನ್ನು ನಾನು ಮೊನ್ನೆ ಬ್ಯಾಟ್ರಾಯಂಪುರ ಪೊಲೀಸ್ ಸ್ಟೇಷನಲ್ಲಿ ನಾನು ಹೋಗಿದ್ದೀನಿ. ಭರತ್ ರೆಡ್ಡಿ ಅವರು ACP ಅವ್ರ ಹತ್ರ ಹೇಳ್ಬಿಟ್ಟು ಬಂದಾಗ, ಇವರು ಇನ್ನೋಸೆಂಟ್, ಕರೆಕ್ಟ್, ನೀವು ಇರೋದನ್ನ ಹೇಳಿದ್ದೀರಾ ಅಂತ ಹೇಳಿ ಕಳಿಸಿದ್ದಾರೆ ಅವರು. ಅಲ್ಲ ನೋಡಿ, ಡಿ ಕೆ ಸುರೇಶ್ ಅವರ ವಾಯ್ಸಲ್ಲಿ ನಾನು ಯಾಕೆ ಮಾತಾಡಬೇಕು? ಏನಾರು ಒಂದು ಸೆನ್ಸ್ ಇದೆಯಾ ಎಮ್ಮಂಗೆ? ಓಲಿ ಅಷ್ಟೊಂದು ಕೋಟಿ ವ್ಯವಹಾರ ಮಾಡಿದ್ದಾಳೆ, ಅದೇನು ವ್ಯವಹಾರ ಇಟ್ಕೊಂಡು ಮಾಡಿದ್ದಾಳೆ ಅದನ್ನು ಕೇಳಿ ಓಲಿ ನಾನು ಧರ್ಮ ನನ್ನ ಕೈ ಕೊಡಿಲ್ಲ, ನಾನು ಅವ್ರ ಹೆಸರು ಹೇಳ್ಕೊಂಡು ನಾನು ಹೋಗಿ ದುಡ್ಡು ಇಸ್ಕೊಂಡಿದ್ದೀನ, ಇಲ್ಲ ಅವ್ರನ್ನ ಭೇಟಿ ಮಾಡಿ ವ್ಯವಹಾರ ಮಾಡಿದ್ದೀನ? ಈ ಥರ ಯಾವುದೋ ವಾಯ್ಸ್ ಇಟ್ಕೊಂಡು ಇನ್ನೊಂದು ಮಾಡಿದೆ ಅಂತ ತಿಳ್ಕೊಂಡು ಈ ಥರ ಪಬ್ಲಿಕ್ ಮಾಡ್ಬಿಟ್ಟು ನಮ್ಮ ಹೆಸರು ನಾಳು ಮಾಡಿದ್ರೆ, ನಾನೇನಾದ್ರು ಬೆದರಿಕೆನೋ ಇಲ್ಲ ಆ ಥರ ಏನಾದ್ರು ಮಾತಾಡಿದರೆ ದಯವಿಟ್ಟು ಅದನ್ನ ಕ್ಲಾರಿಫೈ ಮಾಡಿಸ್ಬಿಟ್ಟು ಅವ್ರನ್ನ ಫಸ್ಟ್ ಹೇಳಿರಿ. ಇದು ನಮ್ಮಂತ ಪಬ್ಲಿಕ್ ಫಿಗರ್ಗಳನ್ನ ಅವಮಾನ ಮಾಡ್ತಾ ಇದ್ದಾರೆ. ಇದು ದಯವಿಟ್ಟು ಅದನ್ನು ಹೇಳಿಬೇಕು ನೀವು, ಅಷ್ಟೇ ನಾನು ಕೇಳ್ಕೊಳ್ಳೋದು. ಯಾವತ್ತೂ ನಾನು ಡೈರೆಕ್ಟ್ ಫೋನು ಮಾಡಿಲ್ಲ, ಎಮ್ಮನ ಹತ್ರ ಮಾತಾಡೂ ಇಲ್ಲ. ಇದೇ ಕಾನ್ಫರೆನ್ಸ್ ಅಲ್ಲಿ ಐಶ್ವರ್ಯ ಅವ್ರ ಜೊತೆ ಇದು 9 ಲಕ್ಷದ ಒಡವೆ ನಾನೇನು ತೊಗೊಂಡಿದ್ದೀನಿ, ಅದಕ್ಕೆ ನಾನು ಟೈಮ್ ಕೇಳಿದ್ದೀನಿ, ಹ್ಞೂ ಅಂತ ಒಪ್ಕೊಂಡ್ಬಿಟ್ಟು ಆಮೇಲೆ 1 ವರ್ಷ ಬಿಟ್ಬಿಟ್ಟು ನೀವು ಅದೆಲ್ಲ ನಾನು ಅದನ್ನ ಅನ್ಕೊಂಡೆ ಇದನ್ನ ಅನ್ಕೊಂಡೆ, ಕ್ಲಿಯರ್ ಆಗಿದೆ, ಅದೆಲ್ಲ ಆಗೋಗಿದೆ. ನಾನು ಯಾವಾಗ ಕ್ಲಿಯರ್ ಆಗೋಗಿದೆ. ಅದು ನಮ್ಮ ಹತ್ರ ಅದ್ರ ಬಗ್ಗೆ ಮಾತಾಡಿಲ್ಲ ಅವ್ರು. ಹಂಗೆ ನೋಡಕ್ ಹೋದ್ರೆ ಈಗ ನಾನು ಕೊಲೆ ಬೆದರಿಕೆ ಹಾಕಿದ್ದೀನಿ, ಈ ತರ ಅಸಹ್ಯವಾಗಿ ಮಾತಾಡಿದ್ರೆ ನಮ್ಗೇನು 25 ವರ್ಷ ಬೇಕಾ ಈ ತರ ಮಾಡ್ಕೊಂಡು? ಹೌದು, ನಾನು ನಾನು ಅಣ್ಣ ಅಂತಾನೆ ಮಾತಾಡಿದ್ದೀನಿ ಹೊರತು ನಾನು ಡಿ ಕೆ ಸುರೇಶ್ ಅಂತ ಮಾತಾಡೂ ಇಲ್ಲ. ಓಕೆ, ಆ ಮ್ಯಾಟ್ರ್ ಮಾತಾಡಕ್ಕೆ ನಾನು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಕೇಳಬೇಕಲ್ವ? ನಾನು ಇಷ್ಟು ಕೋಟಿ ಕೊಟ್ಟಿದ್ದೀನಿ, ಅದು ಅವ್ರವ್ರಿಗೆ ಗೊತ್ತಿರ್ಬೋದು ಅಷ್ಟೇ. ಅಣ್ಣ ಅಂತ ನನ್ನ ಪಾಣಿ ನಾನು ಇದನ್ನ ಮಾತಾಡ್ಕೊಂಡು ನಂದು ಜ್ಯುವೆಲರಿ ಮ್ಯಾಟರ್ ಮಾತಾಡಿ ನಾನು ಹೇಳಿದ್ದೀನಿ. ಅದೇನಮ್ಮ, ಇದು ಸ್ವಲ್ಪ ಟೈಮ್ ಕೊಡಮ್ಮ, ಇದು ಇನ್ನೂ ಕೊಟ್ಟಿಲ್ಲ, ಅವರು ಕೊಡ್ತಾರೆ ಅಂತ ಹೇಳಿದ್ದೀನಿ ನಾನು.